ಮಗು ಅವ್ರದ್ದಲ್ಲ ಅಂತ ಹೇಳೋದಕ್ಕೆ ನಮ್ಮ ಹತ್ರ ಯಾವ ಪ್ರೂಫ್ಸು ಇಲ್ಲ. ಇನ್ಫ್ಯಾಕ್ಟ್ ಅವ್ರದ್ದೆಲ್ಲ ಡಾಕ್ಯುಮೆಂಟ್ಸು ಚೆಕ್ ಮಾಡಿದ್ದೀನಿ. ಮಗು ಅವ್ರದ್ದೇ ಕಣ. ಬೇಸಿಕಲಿ ಅವರು ರಾಣೆಬೆನ್ನೂರು ಕಡೆಯವರು. ಯಾವುದೋ ಒಂದು ಅಕೇಶನ್ಗಿಂತ ಬ್ಯಾಂಗ್ಳೂರಿಗೆ ಬಂದಿದ್ದಾರೆ. ಅದೇ ಟೈಮಲ್ಲಿ ಡೆಲಿವರಿ ಆಗಿದೆ. ಯಾವುದೋ ಒಂದು ಪ್ರೈವೇಟ್ ಹಾಸ್ಪಿಟ್ಲು. ಮಗು ಮಿಸ್ ಆಗಿದೆ. ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಎಷ್ಟು ವರ್ಷ ಎಲ್ಲಿದ್ರು ಅಂತ ಗೊತ್ತಿಲ್ಲ ಕಣ. ಬಟ್ ಮಗುನ ತುಂಬ ಹುಡುಕಿದ್ದಾರೆ. ಹಣ ಇಲ್ಲದೆ ಇರೋರು, ಇನ್ಫ್ಲೂಯೆನ್ಸ್ ಇಲ್ದಿರೋರು ಎಷ್ಟು ಹುಡುಕ್ಬೇಕು ಅಷ್ಟು ಪ್ರಯತ್ನ ಪಟ್ಟಿದ್ದಾರೆ. ನನ್ನ ಮಿಂಚು ನಾವು ಅವ್ರ ಜೊತೆ ಕಳಿಸ್ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ ಕಣ. ಮಿಂಚು ನನಗೆ ರಕ್ತದ ಸಂಬಂಧ ಆಗಿರ್ಬೋದು, ಆಗಿಲ್ದಿರ್ಬೋದು, ಬಟ್ ನಮ್ಮ ಸಂಬಂಧ ಗಟ್ಟಿಯಾಗಿದೆ. ನನ್ನ ಜೀವಕ್ಕೆ ಜೀವ ಆಗ್ಬಿಟ್ಟಿದ್ದಾಳೆ ಅವಳು. ಅವ್ನು ಬಿಟ್ಟಿರೋಕ್ಕಾಗಲ್ಲ ಕಣ. ನಾನು ಕಳಿಸ್ಕೊಡಲ್ಲ. ಅವಳು ಪಪ್ಪ ಅಂತ ಕರೆದಿದ್ದ ದಿವಸದಿಂದ ಈ ಸಂಬಂಧ ಶುರು ಆಗಿದ್ದು. ಅವಳು ನಕ್ಕಾಗಿ ನಗ್ತಿದ್ದೀನಿ, ಹತ್ತಾಗ ಹತ್ತಿದ್ದೀನಿ. ಜ್ವರ ಅಂತಂದಾಗ ಇಡೀ ರಾತ್ರಿ ಎದ್ದಿದ್ದೀನಿ. ಇದು ಯಾವ DNA ರಿಪೋರ್ಟಲ್ಲೂ ಬರಲ್ಲ ಅಲ್ವೇನೋ. ಬಟ್ ಈಗ ಒಂದೇ ದಿವಸದಲ್ಲಿ ಅವಳು ನಿಮ್ಮ ಮಗಳಲ್ಲ ಅಂದ್ರೆ ಹೇಗೋ ನಂಬೋದು ಸಾಧ್ಯ ಇಲ್ಲ ಕಣ. ಇದಕ್ಕೆ ಬೇರೆ ಏನೂ ದಾರಿ ಇಲ್ವೇನೋ? ಒಂದು ದಾರಿ ಇದೆ ಕಣ. ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡಬೇಕು. ಅಂದರೆ ಇಷ್ಟು ವರ್ಷ ಅವ್ರ ಅಪ್ಪ ಅಮ್ಮ ಮಿಂಚುನ ಸಾಕಿಲ್ಲ, ದೊಡ್ಡವಳನ್ನಾಗಿ ಮಾಡಿಲ್ಲ. ಅಟ್ ದಿ ಸೇಮ್ ಟೈಮ್ ಮಿಂಚುಗೂ ಇವರೇ ಅಪ್ಪ ಅಮ್ಮ ಅನ್ನೋದು ಗೊತ್ತಿಲ್ಲ. ಈ ವಿಷಯನ ಇಟ್ಕೊಂಡು ಅವ್ರ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಒಪ್ಕೋತಾರ? ಗೊತ್ತಿಲ್ಲ. ಅಂದರೆ ಪ್ರಯತ್ನನೇ ಪಡೆದೆ ಸೋಲು ಒಪ್ಕೋಬಾರ್ದಲ್ವಾ? ಪ್ರಯತ್ನ ಪಡೋಣ. ಉಳಿದಿದ್ದನ್ನ ಭಗವಂತನ ಪಾದಕ್ಕೆ ಹಾಕೋಣ ಕಣ. ಗೆಳೆಯ, ಒಂದಂತೂ ಸತ್ಯ ಕಣ. ನಮ್ಮದು ಅಂತ ಏನಿರುತ್ತಲ್ಲ ಅದು ಯಾವತ್ತೂ ಭಗವಂತ ಕಿತ್ಕೊಳ್ಳಲ್ಲ. ನಮಗೆ ಕೊಟ್ಟೇ ಕೊಡ್ತಾನೆ. ಸರಿ ಆನಂದ, ಮಗುನ ಕಳ್ಕೊಳ್ಳೋ ನೋವು ಏನೋ ಅಂತ ಅವ್ರಿಗೂ ಗೊತ್ತಿರುತ್ತೆ ಅಲ್ವ? ಅದು ಗೊತ್ತಿದ್ದು ನಾನು ಅವ್ರ ಥರ ಮಾತಾಡೋಕ್ಕಾಗುತ್ತೆ ಹೇಳು? ಮಿಂಚುನ ಅವ್ರು ಬಿಟ್ಕೊಡ್ತಾರೆ ಅನ್ನೋ ನಂಬಿಕೆ ನನಗೆ ಖಂಡಿತ ಇಲ್ಲ ಕಣ. ಸಾಧ್ಯನೇ ಇಲ್ಲ. ರಿಪೋರ್ಟ್ ಬಂದಮೇಲೆ ಮಿಂಚು ಈ ಮನೇಲಿ ಇರಲ್ಲ ಅಂತ ನೆನೆಸ್ಕೊಂಡ್ರೆ ನಮ್ಗೆ ಭಯ ಆಗುತ್ತೆ. ಈಗ ನಾವು ಅನ್ಕೊಂಡಾಗಾದ್ರೆ ಸರಿನೇ, ಆದರೆ ಬೇರೆ ಥರ ಏನಾದರೂ ಆದರೆ ಅದನ್ನು ಹೇಗೆ ಫೇಸ್ ಮಾಡೋದು? ಮಿಂಚು ಆಟಕ್ಕೆ ಅವಳ ಡ್ರೆಸ್ಸು, ಅವಳ ಬ್ಯಾಗು ಎಲ್ಲ ನೋಡಿದ್ರೇನೆ ಮನ್ಸು ಕಂಗಾಲಾಗ್ತದೆ. ಎಲ್ಲಾನು ಒಂದೇ ಕ್ಷಣಕ್ಕೆ ಮುಗ್ದೋಗತ್ತಾಗುತ್ತೆ ಮರೆ. ಇನ್ನು ಏನು ಮುಗ್ತಿಲ್ಲ ಭೂಮಿಕಾ. ಇನ್ನು ರಿಪೋರ್ಟ್ ಬಂದಿಲ್ಲ, ಡಿಸಿಷನ್ ಆಗಿಲ್ಲ. ಅವಳು ಈಗಲೂ ನನ್ನ ಪಪ್ಪ ಅಂತ ಕರೀತಾ ಇದ್ದಾಳೆ, ನಿಮ್ಮನ್ನ ಅಮ್ಮ ಅಂತ ಕರೀತಾ ಇದ್ದಾಳೆ. ಆ ಮತ್ ಬದಲಾಗೋ ತನಕ ನಾವು